ನನ್ನ ಫ್ರೆಂಡ್ ಜೊತೆ ಇವತ್ತು ಇನ್ನೊಂದು ಫ್ರೆಂಡ್ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು 3 ತ್ರಿಬಲ್ ರೈಡಿಂಗಲ್ಲಿ ಹೋಗ್ತಿದ್ವಿ. ಸೊ ಹೇಗೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇದು ನಾನು ನಿನ್ನೆ ನೈಟ್ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದು. ನಿನ್ನೆ ನೈಟ್ ಏನು ಅಡುಗೆ ಮಾಡಿಲ್ಲ. ನನ್ನ ಹಸ್ಬೆಂಡ್ ಜಾಸ್ತಿ ದಿನ ಆಯಿತು ಪಿಜ್ಜಾ ತಿನ್ನೋಣ ಅಂತಂದರು. ಸೊ ಪಿಜ್ಜಾ ತರಿಸ್ಕೊಂಡಿದ್ದೆ. ತಿಂದು ಮಲ್ಕೊಂಡು ಬೆಳಗ್ಗೆ ಒಂದು 4:35ಗೆಲ್ಲ ಎದ್ದು ಒಂದು ಸ್ವಲ್ಪ ಓದ್ಕೊಂಡೆ. ಇವತ್ತೊಂದು ಸ್ವಲ್ಪ ಲೇಟಾಗಿ ಎದ್ದೆ, ಯಾಕಂತಂದರೆ ನನಗೆ ಟೀಕಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ನೋಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡು ಸ್ವಲ್ಪ ಲೇಟಾಗಿ ಎದ್ದು ಹಾಗೆ ಓದ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹಾಟ್ ವಾಟರ್ ಆ್ಯಸ್ ಯೂಶುವಲ್ ಕುಡಿದು ನಾನು ಕೂಡ ರೆಡಿ ಆಗ್ತಿದ್ದೆ. ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಂಬನ್ನಿ ಅಂದರೆ ನೋಡಿ ಹೆಂಗೆ ಹಾಕ್ಕೊಂಬಂದಿದ್ದಾರೆ. ಅದರಲ್ಲಿ ನಾನು ಸ್ವಲ್ಪ ತಿನ್ನಿಸ್ಬಿಟ್ಟು ಇನ್ನು ಸ್ವಲ್ಪ ಹಾಗೆ ಇಟ್ಟಿದ್ದರು. ಸೊ ನಾನು ಕೂಡ ಹಾಗೆ ತಿಂದುಬಿಟ್ಟು ನನ್ನ ಹಸ್ಬೆಂಡ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಅಂತಂದೆ. ಅವರು ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋದರು. ಹಾಗೆ ನಾನು ಕೂಡ KRಪುರಂ ಎಕ್ಸ್ಟೆನ್ಷನಲ್ಲಿ ನಮಗೋಸ್ಕರ ಸ್ಕೈ ವಾಕ್ ಅಂತ ಮಾಡಿದ್ದಾರೆ, ಅದನ್ನು ಹತ್ಕೊಂಡು ಇಳಿದು ಎಕ್ಸಾಮ್ ಎಲ್ಲ ತುಂಬ ಚೆನ್ನಾಗಿ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಜೊತೆ ಇವತ್ತು ಇನ್ನೊಂದು ಫ್ರೆಂಡ್ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು 3 ತ್ರಿಬಲ್ ರೈಡಿಂಗಲ್ಲಿ ಹೋಗ್ತಿದ್ವಿ. ಹಾಗೆ ನನ್ನ ಫ್ರೆಂಡ್ ಒಂದು ಸ್ವಲ್ಪ ದಾಹ ಆಗ್ತದೆ ಅಂತ ಅಂದ್ಬಿಟ್ಟು ಫ್ರೂಟ್ ಜ್ಯೂಸ್ ಹತ್ರ ನಿಲ್ಲಿಸಿದ್ರು. ಅಲ್ಲಿ ನನಗೆ ಗ್ರೇಪ್ ಫ್ರೂಟ್ ಜ್ಯೂಸ್ ಕುಡಿದೆ, ಆಬ್ಸಲ್ಯೂಟ್ಲಿ ಚೆನ್ನಾಗಿರಲಿಲ್ಲ. ಸೊ ಅಲ್ಲಿಂದ ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋಗಿ ಅಲ್ಲಿ ಅವರು ಒಂದು ಸ್ವಲ್ಪ ಬಗಾರ ರೈಸ್ ಚಿಕನ್ ಫ್ರೈ ಮಾಡಿದರು, ಅದನ್ನು ಕೂಡ ಒಂದು ಸ್ವಲ್ಪ ತಿಂದ್ಕೊಂಡು ನಾನು ಮತ್ತು ನನ್ನ ಫ್ರೆಂಡ್ ತಿರ್ಗಾ ಬಸ್ ಸ್ಟಾಪ್ ಹತ್ರ ಅವಳನ್ನು ಬಿಟ್ಬಿಟ್ಟು ಅವಳು ಹೋದಳು ಮನೆಗೆ. ಹಾಗೆ ಅಲ್ಲಿಂದ ನಾನು ಕೂಡ ಬಸ್ ಹತ್ಕೊಂಡು ಮನೆ ಕಡೆ ಬಂದೆ. ಮನೇಲಿ ಸ್ವಲ್ಪ ಚಾಕ್ಲೇಟ್ ಇತ್ತು ಅಂತ ತಿಂದು ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ.